ನಮಸ್ಕಾರ ಮೈಸೂರು. ಇಂದು ನವರಾತ್ರಿಯ ಮೊದಲನೇ ದಿನ. ನಾವು ದೇವಿಯನ್ನು ಶೈಲಪುತ್ರಿಯನ್ನಾಗಿ ಆರಾಧಿಸ್ತೀವಿ. ಹಾಗಾದ್ರೆ ಶೈಲಪುತ್ರಿ ಕಥೆ ಏನು? ಅದಕ್ಕಿಂತ ಮುಂಚೆ ಮೈಸೂರು ಇನ್ಸ್ಟಾಗ್ರಾಮ್ ಪೇಜ್ ನ ಫಾಲೋ ಮಾಡೋದ್ ಮರಿಬೇಡಿ. ಸತಿದೇವಿ ದಕ್ಷ ಪ್ರಜಾಪತಿಯ ಮಗಳು. ತನ್ನ ತಂದೆಗೆ ಇಷ್ಟವಿಲ್ಲದಿದ್ರೂ ಶಿವನನ್ನು ಪ್ರೀತಿಸಿ ಮದುವೆ ಆಗ್ತಾರೆ. ಒಮ್ಮೆ ದಕ್ಷ ಪ್ರಜಾಪತಿಯ ಮನೆಯಲ್ಲಿ ಯಜ್ಞ ಆಯೋಜನೆಯಾಗಿರುತ್ತೆ. ಅಲ್ಲಿ ಸತಿಯ ಆಹ್ವಾನ ಇರೋದಿಲ್ಲ. ಶಿವ ಬೇಡ ಅಂದ್ರೂ ಮಾತು ಕೇಳ್ದ ಸತಿ ಯಜ್ಞಕ್ಕೆ ಹಾಜರಾಗ್ತಾಳೆ. ಅಲ್ಲಿ ಶಿವನಿಗಾದ ಅವಮಾನವನ್ನು ಸಹಿಸಲಾಗದೆ ತಾನೇ ಯಜ್ಞಕುಂಡಕ್ಕೆ ಬಲಿಯಾಗ್ತಾಳೆ. ಇದರಿಂದ ಮನನೊಂದ ಶಿವ ಘೋರ ತಪಸ್ಸಿಗೆ ಕೂರ್ತಾರೆ. ಇದೇ ಸರಿಯಾದ ಸಮಯ ಎಂದು ಸಮಯವನ್ನು ಸದುಪಯೋಗ ಪಡಿಸಿಕೊಂಡಿದ್ದ ತಾರಕಾಸುರ ಬ್ರಹ್ಮನಿಂದ ಶಿವನ ಮಗನಿಂದಲೇ ತನ್ನ ಹತ್ಯೆ ಆಗ್ಬೇಕು ಎಂಬ ವರವನ್ನು ಪಡ್ಕೋತಾರೆ. ಯಾವಾಗ ತಾರಕಾಸುರನ ಅಟ್ಟಹಾಸ ಜಾಸ್ತಿ ಆಗ್ತಾ ಹೋಯ್ತೋ ಆಗ ದೇವಾನುದೇವತೆಗಳೆಲ್ಲ ಸತಿಯ